ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಹೋದ ವಿಡಿಯೋದಲ್ಲಿ ನಾನು ಆಲ್ಟರ್ನೆಕ್ ಕಟ್ಟಿಂಗ್ ತೋರಿಸಿದ್ದೆ, ಅದರ ಸ್ಟಿಚಿಂಗ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೇಯ್ನ್ ಬೇಕಾಗಿರೋದು ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದರೆ ನೀವು ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದೇ ಇಲ್ಲ ಫಿನಿಶಿಂಗು. ಆದ್ದರಿಂದ ನೀವು ಕ್ಯಾನ್ವಾಸನ್ನು ದಯವಿಟ್ಟು ಯೂಸ್ ಮಾಡಿ. ಅದಕ್ಕೆ ಯಾರೋ ರಿಕ್ವೆಸ್ಟ್ ಮಾಡಿದರು, ನೀವು ಆಲ್ಟರ್ನೆಕ್ ಕಟ್ಟಿಂಗ್ ನಾನು ಎಮಿಂಗ್ ಮಾಡಿರೋ ಹುಕ್ಸನ್ನು ಎಮಿಂಗು ಮತ್ತು ಹುಕ್ಸ್ ಮಾಡಿರೋ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು, ಡ್ರೆಸ್ಸು ಕಟ್ಟಿಂಗು ಅಂತ ಎಲ್ಲ ಕೇಳ್ಕೊಂಡಿದ್ರ ಸ್ಟಿಚಿಂಗು ಅಂತ. ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಹೋದರೆ ನಾನು ಚಾನಲ್ ಮೇಲೆ ಪ್ರೆಸ್ ಮಾಡಿದ್ರೆ ವಿಡಿಯೋಸ್ ಅಂತ ಬರುತ್ತೆ. ಫುಲ್ಲು ನಾನು ಯಾವ್ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ವಿಡಿಯೋಸು ನೀವು ನೋಡ್ಬೋದು. ದಯವಿಟ್ಟು ಅಲ್ಲಿ ವಿಡಿಯೋಸ್ ಅಂತ ಸಿಗುತ್ತೆ, ಅಲ್ಲಿ ಹೋಗಿ ಟ್ರೈ ಮಾಡಿ. ನಾನು ಆಲ್ಮೋಸ್ಟ್ 100 ವಿಡಿಯೋ ಮೇಲೆ ಬಿಟ್ಟಿದ್ದೀನಿ. ಎಲ್ಲ ಬಿಗಿನರ್ಸ್ಗೆ ಉಪಯೋಗ ಆಗೋಂಥದ್ದೇ. ಮತ್ತು ನಾನು ಆದಷ್ಟು ನಿಮಗೆ ಎಷ್ಟು ನಾನು ನಿಧಾನಕ್ಕೆ ಹೇಳ್ಕೊಡ್ಬೇಕೋ ಅಷ್ಟು ನಿಧಾನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ಇದು ಆಲ್ಟರ್ನೆಕ್ಕು ಕಟ್ ಮಾಡಿದ್ದೆ ನಾನು. ಇದು ಪ್ಲೇನ್ ಬ್ಲೌಸು. ನೀವು ಸೇಮ್ ಬೇಕು ಅಂದರೆ ಲೈನಿಂಗ್ ಬ್ಲೌಸು ಹೊಲಿಬೋದು. ಸೇಮ್ ಮೆಥಡ್ ಇರುತ್ತೆ. ಅಂದರೆ ನೀವು ಫಸ್ಟು ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು, ಅಷ್ಟೇ, ಏನೇನು ವ್ಯತ್ಯಾಸ ಇರಲ್ಲ. ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಿ. ಫಸ್ಟು ನೀವು ಇದನ್ನು ಮಾಡಬೇಕಾದ್ರೆ ಯಾವುದೇ ಥರನಾದ ಡಾಟ್ಸ್ಗಳನ್ನು ಹಿಡಿಯೋದು ಅದೆಲ್ಲ ಮಾಡೋಕ್ಕೋಗ್ಬೇಡಿ. ಫಸ್ಟು ಇದನ್ನು ಹೊಲ್ಕೊಂಬಿಟ್ಟು ನೆಕ್ಸ್ಟ್ ಡಾಟ್ಸ್ ಹಿಡಿದು ಮತ್ತು ಬೆಡ್ ಪಟ್ಟಿ ಅದನ್ನೆಲ್ಲ ಕೂಡಿಸ್ರೆ ಅವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ನಿಮ್ಗೆ ಕರೆಕ್ಟು ನಾವು ಎಲ್ಲಿಗೆ ಇಟ್ಕೊಬೋದು ಅಂತ ಗೊತ್ತಾಗುತ್ತೆ. ನೀವು ಮೊದಲೇ ಏನಾದರೂ ಇದನ್ನು ಮಾಡೋಕ್ಕೋದ್ರೆ, ಏನೋ ಎಲ್ಲ ಆದಮೇಲೆ ಮಾಡೋಕ್ಕೋದ್ರೆ ಅಷ್ಟು ಫಿನಿಶಿಂಗು ಗೊತ್ತಾಗಲ್ಲ. ಅದರಿಂದ ಇಲ್ಲಿ ಬರೀ ನಾನು ನೆಕ್ ಮಾತ್ರ ತೋರಿಸ್ತಾ ಇದ್ದೀನಿ, ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂದ್ಬಿಟ್ಟು. ನಾವೇನು ಕಟ್ ಮಾಡ್ಕೊಂಡಿದ್ವೋ ನೀಟಾಗಿ ನೋಡ್ಕೊಳ್ಳಿ. ನಾನು ಇಲ್ಲಿ ಕ್ಯಾನ್ವಾಸ್ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕ್ಯಾನ್ವಾಸು ಮತ್ತು ಏನು ಕಟ್ಟಿಂಗ್ ಇಟ್ಕೊಂಡಿದ್ದೀನೋ ಫ್ರಂಟ್ದು ಇದು ಕಟ್ಟಿಂಗು ನೀವು ನೀಟಾಗಿ ಇಟ್ಕೊಳ್ರಿ. ಇಲ್ಲಿ ಕ್ಯಾನ್ವಾಸ್ ಏನಿದೆಯೋ ಅದಕ್ಕೆ ನೀಟ್ ಮಾಡ್ಕೊಂಡು ಕರೆಕ್ಟಾಗಿರಲಿ. ಏನು ನಾವು ಕಟ್ಟಿಂಗ್ ಮಾಡಿದ್ದೀವೋ ಈ ಎಡ್ಜು ಮತ್ತು ಬ್ಲೌಸ್ ಎಡ್ಜು ಕರೆಕ್ಟಾಗಿರಂಗೆ ನೋಡ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಈ ಥರ ಬರುತ್ತೆ. ಈ ಥರ ನಾವು ಕ್ಯಾನ್ವಾಸ್ನ ಈ ಎಡ್ಜ್ವರೆಗೂ ತಗೊಬೇಕು. ನಾವು ಈ ಎಡ್ಜ್ವರೆಗೂ ನೀವು ತಗೊಳ್ಲೇಬೇಕು. ಏನು ಈ ಕ್ಯಾನ್ವಾಸ್ ಹಾಕೊಂಡು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿರ್ತೀವೋ ಇದನ್ನು ನಾವು ಮೇಲಿಂದ ಏನು ಕರೆಕ್ಟಾಗಿ ನೀವು ಮಾಡಿರ್ತೀರೋ ಅದಕ್ಕೆ ಈ ಥರ ಡ್ರಾ ಮಾಡ್ಕೊಂಬಿಡಿ. ಪೆನ್ನಲ್ಲಿ ಅಥವಾ ಮಾರ್ಕರ್ ನೀವು ಏನು ನೀವು ಟೈಲರಿಂಗಲ್ಲಿ ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಮಾಡಿ. ನಾನಿಲ್ಲಿ ಪೆನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಇದನ್ನು ಮಾಡ್ಕೊಂಬಿಡಿ. ಮತ್ತು ಇಲ್ಲೂ ಅಷ್ಟೇನೇ ನಮ್ಗೆ ಇಷ್ಟಕ್ಕನ ಇದು ಬೇಕು. ಇಲ್ಲೂ 1/2 ಇಂಚು ಬಿಟ್ಬಿಟ್ಟು ಇಲ್ಲಿ ಕ್ಯಾನ್ವಾಸ್ ನಮ್ಗೆ ಎಷ್ಟಕ್ಕೆ ಬೇಕು ಅಂದರೆ ನೋಡ್ತಾ ಇರ್ಬೋದು. ನಾವು ಇಲ್ಲಿಗೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ನಾವು ಏನು ಇದು ಮಾಡ್ತೀವೋ ಅಲ್ಲಿಗೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಅಷ್ಟಿರೋ ಥರ ನಾವಿಲ್ಲಿ ನಾನು ಇಷ್ಟಿರೋ ಥರ ನೋಡ್ಕೊಂಡು ಇಲ್ಲಿ ಈಗ ಇಲ್ಲಿಗೆ ಐತೆ ಹಂಗೆ ಗೊತ್ತಾಗಲಿಲ್ಲ ನಿಮ್ಗೆ ಏನು ಮಾಡಿ, ಈಗ ಎಲ್ಲಿಗಿದೆಯೋ ಅಲ್ಲಿಗೆ ನೀವು ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ಅದಾದಮೇಲೆ ಏನು ಮಾಡಿ, ಇಲ್ಲಿಂದ ಒಂದು ಇಷ್ಟಕ್ಕೆ ನಾವು ಎಲ್ಲಿಗೆ ಸ್ಟಿಚಿಂಗ್ ಹಾಕಬೇಕು ಅಂತ ಇದ್ದೀವೋ ಇಷ್ಟು ನಾವು ಸ್ಟಿಚಿಂಗಿಗೆ ನಾವು ಏನು ಮೇಲ್ಗಡೆ ಸ್ಟಿಚ್ ಮಾಡ್ತೀವೋ ಅಷ್ಟು ಸ್ಟಿಚಿಂಗಿಗೆ ಬೇಕು. ಅಷ್ಟನ್ನು ನೀವು ಕರೆಕ್ಟಾಗಿ ಈ ಥರ ಎಲ್ಲಿಗಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಜಾಸ್ತಿ ಡೌನ್ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಹಿಂಗೆ ಬಂದು ಹಿಂಗೆ ಸ್ಟಿಚ್ ಮಾಡೋದ್ರಿಂದ ಅದು ಕರೆಕ್ಟಾಗಿ ಅಲ್ಲಿಗೆ ಇರಬೇಕು. ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ. ನೋಡಿ, ಎಲ್ಲಿ ಕರೆಕ್ಟಾಗಿ ಐತೋ ಅಲ್ಲಿಗೆ ನಾನು ಈ ಥರ ಮಾರ್ಕನ್ನು ಹಾಕಿದ್ದೀನಿ. ಈಗ ನಮಗೆ ಬೇಕಾಗಿರೋದು ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಮತ್ತು ಏನು ಮಾಡಬೇಕು, ಇಲ್ಲಿಗೆ ನಮ್ಗೆ ಕರೆಕ್ಟಾಗಿ ಇದನ್ನ ನಿಮಗೆ ತೋರ್ಸೋಕ್ಕಷ್ಟೇನೇನೇನೇ ಇದು ಮಾಡಿದ್ದು ನೋಡಿ. ಈ ಥರ ಒಂದು ಇಂಚಿಗಿದ್ರೂ ಓಕೆ, 1 ಇಂಚು ಅಥವಾ 3/4 ಇಂಚಿಗೆ ಈ ಥರ ಇನ್ನೊಂದು ಎಕ್ಸ್ಟ್ರಾ ಇದನ್ನು ಮಾಡ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ. ನಮ್ಗೆ ಇಷ್ಟೇನು ಬೇಡ, ಇಷ್ಟೆಲ್ಲ ಬೇಡ, ಬೇಕಾಗಿರೋದು ಇಷ್ಟೇನೇನೇನೇ ನೋಡಿ. ಈ ಥರ ನೀಟಾಗಿ ಕಟ್ಟಿಂಗ್ ಮಾಡಿ ತೆಕ್ಕೊಂಬಿಡಿ. ಇದನ್ನು ನೋಡಿ. ಇಲ್ಲೂ ಅಷ್ಟೇ, ಇದೇನು ನೀಟಾಗಿ ನೀವು ಶೇಪನ್ನು ತೆಗ್ದಿರ್ತೀರೋ ಆ ಶೇಪು ಅಲ್ಲೇ ಇರಬೇಕು. ಆ ಥರ ನೋಡಿಕೊಂಡು ನೋಡಿ ಈ ಥರ
ಕರೆಕ್ಟಾಗಿರಲಿ. ಎರಡು ಲೇಯರ್ ಏನಿರುತ್ತೋ ಅದೆರಡು ಕರೆಕ್ಟಾಗಿರಂಗೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ ನೋಡಿ. ಈ ಥರ ಶೇಪ್ ಬರುತ್ತೆ. ಇದು ಫ್ರಂಟಿಗೆಲ್ಲ ಇದಿರುತ್ತೆ. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ, ನೀವು ಇದು ಚಿಕ್ಕದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದು ಬೇಕಾದರೂ ಮಾಡ್ಬೋದು. ಇಲ್ಲ ನಮಗೆ ಓಕೆ ಅಂದ್ರೂ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಳ್ಳಿ, ನಡೀತೈತೆ, ಏನಿಲ್ಲ. ಇಷ್ಟು ನಮಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಬೇರೆ ಹೋಗೋದ್ರಿಂದ ಇಲ್ಲ ಕರೆಕ್ಟ್ ಇಷ್ಟೇ ಸಿಗುತ್ತೆ ಇದು. ಈಗ ಇದನ್ನು ಹೆಂಗೆ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನೇನು ಮಾಡಬೇಕಪ್ಪ ನೀವು, ನಾನು ಅದೇ ಬಟ್ಟೆ ವೇಸ್ಟ್ ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೆ. ನಾನು ಇಲ್ಲಿ ಸೆಂಟರ್ಗೆ ಏನು ಮಾಡ್ತೀನಿ, ಸೆಂಟರ್ಗೆ ಕಟ್ ಮಾಡಿಬಿಡ್ತೀನಿ. ಎರಡು ಬೇರೆ ಬೇರೆನೇ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಬಟ್ಟೆ ಏನು ಕರೆಕ್ಟಾಗಿ ಇದು ನಮಗೆ ಸಿಗಬೇಕು, ನಾವೇನು ಮಾಡ್ಕೊಂಡಿದ್ವೋ ಇವೆರಡೂ ಇದನ್ನು ಏನು ಮಾಡಬೇಕು ನೀವೀಗ ಅಂದರೆ ಐರನ್ ಮಾಡ್ಕೊಬೇಕು. ಇದು ಐರನ್ ಬಾಕ್ಸಲ್ಲಿ ಐರನ್ ಮಾಡ್ಕೊಳ್ಳಿ. ಎರಡೂ ಈ ಥರ ಇಟ್ಕೊಳ್ಳಿ. ಎರಡು ಪೀಸನ್ನು ಇಟ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಏನು ಈ ಥರ ಒಂಥರ ಇದು ಶೈನಿಂಗ್ ಇರೋ ಥರ ಇರುತ್ತೆ ನೋಡ್ಬೋದು. ಅದನ್ನು ಹಾಕ್ಕೊಂಡು ಐರನ್ ಮಾಡ್ಕೊಳ್ಳಿ. ನಾನು ಐರನ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಎರಡು ಐರನ್ ಮಾಡ್ಕೊಂಬಿಟ್ಟಿದ್ದೀನಿ. ಆದಷ್ಟು ನೋಡ್ಕೊಳ್ಳಿ, ಬೇರೆ ಬೇರೆ ಕಡೆಗೆ ಹೋಗ್ದಂಗೆ ನೋಡ್ಕೊಳ್ಳಿ. ಅಕಸ್ಮಾತು ನೀವೇನಾದರೂ ಒಂದೇ ಕಡೆಗೆ ಕೂಡ್ಸೋ ಚಾನ್ಸಸ್ ಇರ್ತೈತೆ. ನಾನು ಎರಡು ಕೂಡಿಸಿ ಈ ಒಂದು ಏನು ಒಳಗಡೆ ಕೂಡಿಸ್ತೀವೋ ಇಷ್ಟು ಬಟ್ಟೆ ಬಿಟ್ಟು ಈ ಥರ ಬಟ್ಟೆ ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ ನೋಡಿ, ಈ ಥರ ಇಲ್ಲಿ ನೋಡಿ, ಈ ಥರ ಒಂದು 2 ತವ 3 ತವ ಕಚ್ಚಾಕೊಂಬಿಟ್ಟು ಇದನ್ನು ನೀಟಾಗಿ ಈ ಥರ ಈ ಕಡೆ ಏನೂ ಬೇಕಾಗಿಲ್ಲ. ಇದನ್ನು ನೀಟಾಗಿ ಹಿಂಗೆ ಜೋಡಿಸ್ಬಿಡಿ, ಹೊಲ್ಕೊಂಬಿಡಿ. ಎರಡೂ ಸೈಡು ಹೊಲ್ಕೊಂಬಿಡಿ. ಇದು ಅಷ್ಟೇ. ಕೆಲವು ಸಲ ಐರನ್ ಮಾಡಿದ್ರೂ ಹಿಂಗೆ ಎದ್ದೊಳೋ ಚಾನ್ಸಸ್ ಇರ್ತೈತೆ. ನೋಡ್ಕೊಂಡು ಇದು ಮಾಡಿ. ಎರಡೂ ಸೈಡು ಸ್ಟಿಚ್ ಹಾಕೊಂಬಿಡಿ ಬ್ಯಾಕ್ ಸೈಡಲ್ಲಿ. ಇದನ್ನು ಮಾತ್ರ ಒಳಗಡೆ ಏನು ನಾವು ಕತ್ತಿ ಕೂಡಿಸ್ತೀವೋ ಅದನ್ನು ಹಾಕಕ್ಕೆ ಹೋಗಬೇಡಿ. ಏನು ಇದು ಒಳಮಕ್ಕೋಗೋದನ್ನ ಹಾಕಿ ನೀಟಾಗಿ ಎತ್ತಿಟ್ಕೊಂಬಿಡಿ. ನೀವು ಇಲ್ಲಿ ಕ್ರಾಸ್ ಬರುತ್ತವ ಆದಷ್ಟು ಕಟ್ ಮಾಡಿ, ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ. ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ ಇನ್ನು ಮೇಯ್ನ್ ಪಾರ್ಟ್ಸ್ ಏನಿದೆಯೋ ಅದನ್ನು ಹಿಂಗೆ ತಗೊಬೇಕು. ನೀವು ಇದನ್ನು ಸೀದಾ ಕೂಡಿಸಿ ಒಳಗೆ ತಗೊಬೇಕು. ಸೀದಾ ಯಾವುದು ಉಲ್ಟಾ ಯಾವುದು ನೋಡಬೇಕು. ಇದು ಸೀದಾ, ಇದು ಉಲ್ಟಕ್ಕೆ ನಾನೊಂದು ಮಾರ್ಕ್ ಹಾಕಿದ್ದೀನಿ, ಯಾಕಂದರೆ ಗೊತ್ತಾಗಲಿ ಅಂದ್ಬಿಟ್ಟು. ಈಗ ಇದನ್ನೇನು ಮಾಡ್ತಿದ್ದೀನಪ್ಪ ಅಂದರೆ ಸೆಂಟರ್ಗೆ ಏನು ಇದಿರುತ್ತೋ ಅಲ್ಲಿ ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಉಲ್ಟಕ್ಕೆ ನಾವು ಏನು ಮಾಡಬೇಕು, ಇದನ್ನು ಸ್ಟಿಚಿಂಗನ್ನು ಈ ಪಾರ್ಟ್ಸ್ಗಳು ಏನಿವೆಯೋ ಅವನ್ನ ಸ್ಟಿಚಿಂಗನ್ನು ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಪಾರ್ಟ್ಸ್ ಯಾವುದು ಅಂತ. ನೀಟಾಗಿ ನೋಡ್ಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡಿದ್ದೀನಿ. ಗುಂಡ್ಪಿನ್ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಗುಂಡ್ಪಿನ್ನನ್ನು ಹಾಕೊಂಬಿಡಿ. ಈ ಥರ ಗುಂಡ್ಪಿನ್ನನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ. ಈ ಕಡೆಗೂ ಅಷ್ಟೇ.
ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ ಹೊಲ್ಕೊಂಡ್ಮೇಲೆ ನೀವು ಆದಷ್ಟು ಕೇರ್ಫುಲ್ಲಾಗಿ ಹೊಲಿರಿ. ನೋಡಿ ಒಂದು ಸ್ವಲ್ಪ ಕತ್ರಿ ಹಿಂಗಾಗಿದ್ದಕ್ಕೆ ಶಾರ್ಪಾಗಿರೋದ್ರಿಂದ ಇದಾಗ್ಬಿಡ್ತವೆ. ನೀವು ಆದಷ್ಟು ನೋಡ್ಕೊಂಡು ಟ್ರೈ ಮಾಡಿ. ಇಷ್ಟು ಹೊಲ್ಕೊಂಡ್ಮೇಲೆ ಇದೆಲ್ಲ ರೆಡಿ ಆದಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಇನ್ನೊಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡ್ಮೇಲೆ ನಮ್ದು ಏನಿರುತ್ತೋ ಇಲ್ಲಿ ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಗುಂಡ್ಪಿನ್ ಹಾಕ್ಕೊಂಡು ಎರಡು ಸಮ ಅಂತ ಮಾಡ್ಕೊಂಡು ಗುಂಡ್ಪಿನ್ ಹಾಕ್ಕೊಂಡು ಇಟ್ಕೊಂಬಿಡಿ. ಹೊಲಿಯೋಕ್ಕೆ ಈಸಿ ಆಗುತ್ತೆ. ನಾನು ಇನ್ನೊಂದು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಫಸ್ಟು ಏನು ನಾವು ಸ್ಟಿಚಿಂಗ್ ಕಟಿಂಗ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಈ ಥರ ಹಿಂಗೆ ಇಟ್ಕೊಳ್ಳಿ. ಏನು ರೆಡಿ ಇರುತ್ತೋ ಅದಕ್ಕೆ ಈ ಥರ ಹಿಂಗೆ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಂಬಿಡೋಣ. ಈ ಥರ ಇಟ್ಕೊಳ್ಳಿ. ಎಕ್ಸ್ಟ್ರಾ ಅಂತ ನಾವೇನು ಬಟ್ಟೆ ತಗೊಂಡಿರ್ತೀವೋ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಬನ್ನಿ. ಇಲ್ಲಿ ನಮ್ಗೆ 1/2 ಇಂಚ್ ಬೇಕು, ಅದು ನೋಡ್ಕೊಂಡು ಇಲ್ಲಿ ನೀಟಾಗಿ ಇಟ್ಕೊಳ್ಳಿ. ನಮಗಿಲ್ಲಿ ಏನು ಸ್ಟಿಚಿಂಗಿಗೆ ಬೇಕೋ ಅದು ನೋಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಗುಂಡ್ಪಿನ್ನನ್ನು ಹಾಕೊಂಬಿಡಿ. ಯಾಕಂದರೆ ಆ ಕಡೆಗೆ ಈ ಕಡೆಗೆ ಅಲುಗಾಡಲ್ಲ ನಿಮಗೆ. ಬಿಗಿನರ್ಸ್ಗಳಿಗೆ ಇವರ ನಾವಾದರೆ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಸ್ಟಿಚಿಂಗ್ ಹಾಕೊಂಬಂದ್ಬಿಡ್ತೀವಿ. ನೀವು ಹಂಗಲ್ಲ. ಆದ್ದರಿಂದ ಏನು ಮಾಡಬೇಕು, ಈ ಥರ ಗುಂಡ್ಪಿನ್ನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡಿ. ಫಾಸ್ಟಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಈ ಥರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀವಿ, ನಾನು ಒಳಕ್ಕೆ ಈಗ ಹಿಂಗೆ ಹಾಕಿರೋದನ್ನ ಸ್ಟಿಚ್ ಮಾಡಿಬಿಟ್ಟು ಒಳಗೆ ತೆಗೆದಾಗ ಅದು ಒಳಕ್ಕೆ ಇನ್ನಾಗುತ್ತೆ. ಈ ಥರ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಬರೋಂಗೆ ನೋಡ್ಕೊಂಡು ಹಿಡ್ಕೊಂಡು ಇದು ಮಾಡಿಬಿಟ್ಟಿದ್ದೀನಿ. ಈಗ ಏನು ಮಾಡಬೇಕಪ್ಪ ನೀವು ಅಂದರೆ, ಈ ಎಡ್ಜಿಗೆ ಏನು ನಾವು ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚಿಂಗನ್ನು ಹಾಕಕ್ಕೆ ಹೋಗಬೇಡಿ. ಕ್ಯಾನ್ವಾಸ್ ಎಡ್ಜಿಗೆ ನೀಟಾಗಿ ಬರೋಂಗೆ ನೋಡ್ಕೊಂಡು ಸ್ಟಿಚಿಂಗನ್ನು ಹಾಕೊಂಬಂದ್ಬಿಡಿ. ನಾವು ಎಕ್ಸ್ಟ್ರಾ ಅಂತ ಬಟ್ಟೆ ಬಿಟ್ಟಿರ್ತೀವಲ್ವ, ಅಲ್ಲಿಗೆ ಬರೋಂಗೆ ನೋಡ್ಕೊಂಡು ನೀವು ಒಂದು ಸಲ ಅಲ್ಲ 2 ಸಲ ಅಳತೆ ನೋಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸನ್ನು ನಾವು ಏನು ಮಾರ್ಕ್ ಮಾಡ್ತೀವೋ ಅದಕ್ಕಿಂತ ಒಂದು 1/4 ಇಂಚ್ ಒಳಗೆ ಕಟ್ ಮಾಡ್ಕೊಳ್ಳಿ. ಇದನ್ನು ಏನು ಮಾರ್ಕ್ ಮಾಡ್ತೀವೋ ನಾವು ಎಡ್ಜು, ನೀವು ನೆಕ್ಕು ಇಲ್ಲಿಗೆ ಕಟ್ ಮಾಡಿದರೆ, ನೀವು ನೆಕ್ ಇಲ್ಲಿಗೆ ಕಟ್ ಮಾಡಿದ್ರೆ ಕ್ಯಾನ್ವಾಸ್ ಕಟ್ ಮಾಡಬೇಕಾದ್ರೆ ಇಷ್ಟು ಒಳಗೆ ಹೋಗ್ಬೇಕು. ಆ ಥರ ನೋಡ್ಕೊಂಡು ಒಳಕ್ಕೆ ನೆಕ್ಕನ್ನು ಕಟ್ ಮಾಡಿ. ಕ್ಯಾನ್ವಾಸ್ ಇಷ್ಟನ್ನು ಕಟ್ ಮಾಡಬೇಕು ನೀವು. ನೆಕ್ಕು ನಾವು ಇಲ್ಲಿಗೆ ಅಳತೆ ತಗೊಂಡಿದ್ದೀವಿ, ಇಲ್ಲಿಗೆ ಅಳತೆ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಕ್ಯಾನ್ವಾಸ್ ಬಂದುಬಿಡ್ತದೆ. ಆದ್ದರಿಂದ ಏನು ಮಾಡಬೇಕು, ನೀವು ಕ್ಯಾನ್ವಾಸು ಎಲ್ಲ ಅಳತೆ ತಗೊಬೇಕಾದ್ರೆ ಈ ನೆಕ್ಕಿಂದ ನಾವು ಮಾರ್ಕ್ ಹಾಕಿರೋದ್ರಿಂದ 1/4 ಇಂಚ್ ಒಳಗೆ ಇನ್ನೊಂದು ಮಾರ್ಕ್ ಹಾಕ್ಕೊಂಡು ಆಮೇಲೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ. ಈಗೇನು ಮಾಡಬೇಕಪ್ಪ, ಇಷ್ಟಾದಮೇಲೆ ಈಗ ನಾನು 2 ಸ್ಟಿಚ್ ಹಾಕ್ಬಿಟ್ಟು ಈ ಸ್ಟಿಚ್ ಹಾಕ್ತೆ, ಇದನ್ನು ಸ್ಟಿಚ್ ಹಾಕ್ಬಿಡ್ತೀನಿ. ಗುಂಡ್ಪಿನ ಹಾಕಿರೋದ್ರಿಂದ ನಿಮಗೇನು ಅಷ್ಟು ನಮಗೆ ಇದು ಅನಿಸಲ್ಲ. ನೀವು ಮೇಯ್ನ್ ಅದೇ ನಾವೇನು ಮಾರ್ಕ್ ಹಾಕಂತೀವೋ ಅದಕ್ಕಿಂತ 1/4 ಇಂಚು ಒಳಕ್ಕೆ ಮಾರ್ಕ್ ಕ್ಯಾನ್ವಾಸನ್ನು ಮಾಮೂಲಿ ಅಳತೆಗಿಂತ ಕ್ಯಾನ್ವಾಸ್ನ 1/4 ಇಂಚು ಒಳಗೆ ತಗೊಳ್ಳಿ. ಅದೇ ಮೇಯ್ನ್ ಇರೋದು. ನೀವು ಕರೆಕ್ಟಾಗಿ ಕ್ಯಾನ್ವಾಸ್ ಏನಾದರೂ ಮಾಡಿದ್ರೆ ಅದಿನ್ನು ಮುಂದಕ್ಕೆ ಬಂದುಬಿಡುತ್ತೆ, ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಇಷ್ಟಾದಮೇಲೆ ಈಗೇನು ಮಾಡಬೇಕಪ್ಪ ಅಂದರೆ, ಇದನ್ನು ನಾವೇನು ಈ ಮೂಲೆಗಳಿರ್ತಾವೋ ಇವನ್ನ ಈ ಥರ ಕಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಕರೆಕ್ಟಾಗಿ ಕೂರಲ್ಲ. ಈಗ ಇದನ್ನು ಒಳಗೆ ತಗೊಂಡು ನಾವು ಈ ಥರ, ಸಾರಿ ಸ್ಟಿಚ್ ಬಂದಿಲ್ಲ,
ಸ್ಟಿಚ್ ಬಂದಿರಲಿಲ್ಲ ಅಲ್ಲಿ, ನೋಡ್ಕೊಂಡು ಸ್ಟಿಚಿಂಗ್ ಹಾಕ್ರಿ. ಇಷ್ಟಾದಮೇಲೆ ಇದನ್ನು ಏನು ಮಾಡಬೇಕು, ಇದನ್ನು ಈಗ ಸ್ಟಿಚಿಂಗ್ ಹಾಕ್ಬೇಕು. ಇದಕ್ಕೆ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಸ್ಟಿಚಿಂಗ್ ಎಲ್ಲ ಹಾಕಾದ್ಮೇಲೆ ನೀವು ಇದಕ್ಕೆ ಐರನ್ ಮಾಡಿದ್ರೆ ಹಂಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಒಂದು ಪಾರ್ಟ್ಸ್ ಆಯಿತು. ಇನ್ನೊಂದು ಕಡೆದು ನಾವು ಸ್ಟಿಚಿಂಗನ್ನು ಹಾಕ್ಬಿಡೋಣ. ಇಷ್ಟೇ. ಇದಾದಮೇಲೆ ಏನು ಮಾಡಬೇಕು, ನಾವು ನಾನು ಬ್ಯಾಕ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಒಂದು ಚೂರು ಅಷ್ಟೇ, ಒಂದು 1/4 ಇಂಚು, ಜಾಸ್ತಿ ಬೇಡ. ಎಲ್ಲಿಗೆ ಮಾರ್ಕ್ ಇರುತ್ತೋ ನಾವು ತಗೊಂಡಿರ್ತೀವೋ ಅಲ್ಲಿಂದ ಒಂದು ಇಷ್ಟು ಮಾತ್ರ ನೋಡ್ತಾ ಇರ್ಬೋದು. ಇಷ್ಟು ಮಾತ್ರ ಕಟ್ ಮಾಡಿ ಎಕ್ಸ್ಟ್ರಾ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಪಾಯಿಂಟು ಅಂತ ಗೊತ್ತಾಗುತ್ತೆ. ಈಗ ಇಷ್ಟು ಕಟ್ ಮಾಡಾದ್ಮೇಲೆ ನೋಡ್ತಾ ಇರ್ಬೋದು, ಅಷ್ಟೇ ನಾನು ಕಟ್ ಮಾಡಿದ್ದು. ಮತ್ತು ಇವೆರಡರ ಮಧ್ಯೆ ಸೆಂಟರ್ ನೀವು ಕರೆಕ್ಟಾಗಿ ಸೆಂಟರ್ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಕೂಡ್ಸೋಕ್ಕಾಗಲ್ಲ. ಇಷ್ಟಾದಮೇಲೆ ಇಲ್ಲಿ ಕರೆಕ್ಟಾಗಿ ಸೆಂಟರ್ಗೆ ನಾನು ಇಲ್ಲೊಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇದು ಬ್ಯಾಕಿಂದು. ಇದಾದಮೇಲೆ ಏನು ಮಾಡಬೇಕು, ನಾನು ಇದನ್ನು ನೀಟಾಗಿ ಒಳಗೆ ಸೇರಿಸಿ ಈ ಥರ ನೀಟಾಗಿ ಐರನ್ ಮಾಡ್ಕೊಂಬರ್ತೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎರಡು ಕಡೆನೂ ಕರೆಕ್ಟಾಗಿ ನಾನು ಐರನ್ ಮಾಡಿರೋದ್ರಿಂದ ಅದಾಗಲೇ ಆಲ್ರೆಡಿ ಶೇಪ್ ಗೊತ್ತಾಗ್ತೈತೆ ನಿಮಗೆ. ಈಗೇನು ಮಾಡಬೇಕಪ್ಪ ಅಂದರೆ ಇವೆರಡನ್ನೂ ಇಲ್ಲೇನು ಇಟ್ಕೊಂಡು ಹಿಂಗೆ ಐರನ್ ಮಾಡಿಬಿಡಿ. ಆದಷ್ಟು ಇಲ್ಲಿ ನೀಟಾಗಿ ಕಟ್ ಮಾಡಿ. ಇಲ್ಲ ಅಂದರೆ ಕಟ್ ಮಾಡಲಿಲ್ಲ ನೀವು ಅಂದರೆ ಇಲ್ಲಿ ಕಟ್ ಮಾಡಲಿಲ್ಲ ಅಂದರೆ ಇಲ್ಲಿ ಶೇಪು ಕರೆಕ್ಟಾಗಿ ಕೂರಲ್ಲ. ಆದಷ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಕೂರಿಸ್ರಿ. ಮತ್ತು ಒಂದು ಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಕ್ಯಾನ್ವಾಸ್ ಮೇಲೆ ಆದಷ್ಟು ಬರ್ದಂಗೆ ನೋಡ್ಕೊಳ್ಳಿ. ಇಲ್ಲೊಂದು ಚೂರು ನೋಡ್ತಾ ಇರ್ಬೋದು, ಇಲ್ಲೊಂದು ಚೂರು ಕ್ಯಾನ್ವಾಸ್ ಮೇಲೆ ಬಂದಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚೂರು ಶೇಪ್ ಹೋಗೈತೆ. ನೋಡ್ತಾ ಇರ್ಬೋದು ಇಲ್ಲೊಂದು ಚೂರು ಶೇಪ್ ಹೋಗೈತೆ. ನೀವು ಆದಷ್ಟು ನೀಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗನ್ನು ಹಾಕೋಕ್ಕೆ ಹೋಗಬೇಡಿ. ಬಟ್ಟೆ ಮೇಲೆ ಯಾವ ಬಟ್ಟೆ ಬಿಟ್ಕೊಂಡಿರ್ತೀವೋ ಅದ್ರ ಮೇಲೆ ಸ್ಟಿಚಿಂಗ್ ಹಾಕಿ. ಇಷ್ಟಾದಮೇಲೆ ನಾನು ಯಾವ ಸ್ಟಿಚ್ಚು ಹಾಕಿಲ್ಲ. ಐರನ್ ಮಾಡ್ಕೊಂಡು ಬಂದಮೇಲೆ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಇದನ್ನೇ ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಒಂದು ಪಾರ್ಟ್ಸು ಇದು ಹಿಂಗೇನು ಒಳಗಡಕ್ಕೆ ಇನ್ನು ಮಾಡಿರ್ತೀವೋ ಅದನ್ನು ಈ ಥರ ಏನು ಈ ಪೋರ್ಷನ್ ಇರುತ್ತೋ ಇದನ್ನೂ ಮತ್ತು ಇದೇನು ಪೋರ್ಷನ್ ಇರುತ್ತೋ ಇವೆರಡನ್ನೂ ನೋಡಿ, ಇವೆರಡನ್ನೂ ಏನು ಇವೆಯೋ ಇವೆರಡನ್ನೂ ನಾವು ಕೂಡಿಸ್ಬೇಕೀಗ. ಏನು ಇದಿರುತ್ತೋ ಇದು ಕ್ಯಾನ್ವಾಸ್ ಇರೋ ಪಾರ್ಟ್ಸು ಮತ್ತು ಈ ಕಡೆನೂ ಕ್ಯಾನ್ವಾಸ್ ಇರೋ ಪಾರ್ಟ್ಸ್ ಎರಡನ್ನೂ ಸೇರಿಸಿ ಈ ಥರ ಸ್ಟಿಚಿಂಗನ್ನು ಹಾಕ್ಬಿಡಿ. ನೋಡಿ, ಹಿಂಗೆ ಇಟ್ಕೊಂಡು ನೀವು ಸ್ಟಿಚಿಂಗನ್ನು ಹಾಕಬೇಕು. ಮತ್ತು ಇದನ್ನು ಇಲ್ಲಿ ಸೆಂಟರ್ಗೆ ಬಂದಾಗ ಆದಷ್ಟು ನೋಡ್ಕೊಂಡು ಇವೆರಡನ್ನೂ ಈ ಥರ ಮಾಡಿ ಸ್ಟಿಚಿಂಗನ್ನು ಹಾಕಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರ್ತೈತೆ. ಇಲ್ಲಾಂದರೆ ಹಿಂಗೆ ಹಾಕಿದ್ರೂ ಓಕೆ, ಏನು ತೊಂದರೆ ಏನಿಲ್ಲ. ಇವಾಗ ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ಬೋದು. ಮುಂದೆಗಡೆ 2 ಪಾರ್ಟ್ಸನ್ನು ತಗೊಂಡು ಡ್ರೆಸ್ಗೂ ಸೇಮ್ ಇರುತ್ತೆ, ಡ್ರೆಸ್ಗೂ ಏನು ಚೇಂಜ್ ಇರಲ್ಲ, ಸೇಮೇ ಇರುತ್ತೆ. ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ಎರಡು ಆದಷ್ಟು ನೀಟಾಗಿ ಬರಂಗೆ ನೋಡ್ಕೊಂಡು ಈ ಥರ ಇದಕ್ಕೆ 2 ಸ್ಟಿಚ್ ಹಾಕೊಂಬಿಡಿ. ಯಾಕಂದರೆ ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕೋದಕ್ಕಾಗಲ್ಲ. ಒಂದೇ ಸಲ 2 ಸ್ಟಿಚ್ಚನ್ನು ಹಾಕೊಂಬಿಡಿ. ಇಲ್ಲಿ ನಾನು 2 ಸ್ಟಿಚ್ಚನ್ನು ಹಾಕಿದ್ದೀನಿ. 2 ಸ್ಟಿಚ್ ಹಾಕಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ತೆಕ್ಕೊಂಡು ಏನು ಮಾಡಬೇಕು ನೋಡಿ, ಇಲ್ಲಿ 2 ಒಂದೇ ಸಮ ಈ ಥರ ಬರೋಂಗೆ ನೋಡ್ಕೊಂಡು ಆದಷ್ಟು ನೋಡಿ ಹಿಂಗೆ ಎಕ್ಸ್ಟ್ರಾ ನಾವೇನು ಮಡಿಕೊಂಡಿದ್ದೀವೋ ಈ ಬಟ್ಟೆಗೆ ನಾವು ಈಗ ಇದನ್ನು ಏನು ಸ್ಟಿಚಿಂಗ್ ಹಾಕ್ತೀವೋ ಇಲ್ಲಿ ಸ್ಟಿಚಿಂಗ್ ಹಾಕ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟಾದಮೇಲೆ ಈಗ ನೋಡ್ತಾ ಇರ್ಬೋದು ನೋಡಿ, ಶೇಪು ಏನು ಫ್ರಂಟಿಂದು ಶೇಪು ಅಂತ ಹೇಳ್ತೀವೋ ಅದು ಆಲ್ಮೋಸ್ಟು ಬಂತು ನೋಡಿ. ಕತ್ತು ನೋಡಿ ಈ ಥರ ಬರುತ್ತಿದ್ದು, ಈ ಥರ ನೀಟಾಗಿ ಹಿಂಗೆ ಬರುತ್ತೆ. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ ನಾನು ಹಿಂಭಾಗದ ತಗೊಂಡು ಹಿಂಭಾಗದ್ದು ಏನು ಮಾಡಬೇಕಪ್ಪ ಅಂದರೆ
ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಇರುತ್ತೆ. ಇದೇನು ಈ ಸೆಂಟರ್ ಪಾಯಿಂಟ್ ಇದೆಯೋ ನೋಡಿ, ಈ ಥರ ಇಲ್ಲಿಗೆ ಸೆಂಟರ್ಗೆ ಇಲ್ಲೊಂದು ಕಚ್ಚು ಹಾಕೊಳ್ಳಿ. ಹೇಳ್ಬೇಕು ಅಂದರೆ ಇದೊಂದು ಸ್ವಲ್ಪ ಜಾಸ್ತಿ ಇರಬೇಕು ಅನಿಸುತ್ತೆ, ಪರವಾಗಿಲ್ಲ, ಕಟ್ ಮಾಡಿ ತೆಗೆಯೋಣ. ಈ ಸೆಂಟರ್ಗೆ ಕರೆಕ್ಟಾಗಿರಬೇಕು. ಆ ಸೆಂಟರ್ ಇದನ್ನ ಇಟ್ಕೊಳ್ಳಿ, ಉಲ್ಟಾ ಸೀದಾ ನೋಡ್ಕೊಂಡು ಸೀದಾ ಇಟ್ಕೊಳ್ಳಿ. ಅದನ್ನು ಏನು ನಾವು ಈ ಸೆಂಟರಿಂದ ಇರುತ್ತೋ ನೀವು ಈಗ ಏನು ಮಾಡಬೇಕು, ಇವೆರಡು ಪಾರ್ಟ್ಸ್ ಇರೋನ ಈ ಥರ ಇಟ್ಕೊಳ್ಳಿ. ಇದನ್ನು ಒಂದು ಹಿಂಗೆ ಮಾಡಿಬಿಟ್ಟು ಈ ಸೆಂಟರ್ಗೆ ಕಚ್ಚಾಕಿರೋದಕ್ಕೆ ಕರೆಕ್ಟಾಗಿ ಈ ಏನು ಪಾರ್ಟ್ಸ್ ಇದೆಯೋ ಇದು ಕರೆಕ್ಟಾಗಿ ಕೂತ್ಕೊಬೇಕು. ಆ ಥರ ನೋಡ್ಕೊಂಡು ಮಾಡಿ. ಸಾಮಾನ್ಯ ಇದು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀವಿ ಅನಿಸುತ್ತೆ. ಇದನ್ನು ನಾನು 1/2 ಇಂಚ್ ಜಾಸ್ತಿ ಕಟ್ ಮಾಡಿದ್ದೆ. ನನ್ನ ಕಟಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದೇನು ಎಕ್ಸ್ಟ್ರಾ ಅಕಸ್ಮಾತು ಬೇಡ, ನೀವು ಕಟ್ ಮಾಡಿ ತೆಗಿಬೋದು. ಅದೇನು ಇದೆಷ್ಟು ಬರುತ್ತೋ ಅಷ್ಟೇ ಸಾಕಾಗುತ್ತೆ. ಕರೆಕ್ಟಾಗಿ ಇದು ಸೆಂಟ್ರಲ್ಲಿ ಇರೋಂತಹ ಒಂದು ಮಾರ್ಕ್ ಏನಿದೆಯೋ ಅಲ್ಲಿ ಕರೆಕ್ಟಾಗಿ ಬರೋಂಗೆ ನೋಡ್ಕೊಂಡು ನೋಡಿ, ಈ ಥರ ಸೆಂಟ್ರಿಂದ 1/2 ಈ ಕಡೆ ಮಾಡಿ 1/2 ಆ ಕಡೆ ಮಾಡ್ಕೊಳ್ಳಿ. ನೋಡಿ ಈ ಥರ ಇದನ್ನು ಈ ಥರ ಹಿಂಗೆ ಇಟ್ಕೊಂಡು ಕ್ಲೀನಾಗಿ ಸ್ಟಿಚಿಂಗನ್ನು ಮಾಡಿಬಿಡಿ. ಇದನ್ನು ಸೂಜಿನ ಹಿಂಗೆ ಎತ್ತಿ ಆದಷ್ಟು ನೀಟಾಗಿ ಸ್ಟಿಚಿಂಗನ್ನು ಹಾಕಿ ಆ ಮೂಲೆಯಲ್ಲಿ. ಆಮೇಲೆ ಆ ಮೂಲೆಯನ್ನು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಥರ ಎಲ್ಲ ಆದಮೇಲೆ ಬೇಕಾದ್ರೆ ಇನ್ನೊಂದು ಸ್ಟಿಚ್ ಹಾಕ್ಬೋದು. ಈ ಮೂಲೆ ಏನು ಬರುತ್ತೋ ಈಗ ಮೂಲೆನ ಕರೆಕ್ಟಾಗಿ ಹಿಂಗೆ ಕಟ್ ಮಾಡಿರಿ. ಆ ಮೂಲೆಗೆ ಕರೆಕ್ಟ್ ಶೇಪ್ ಬರುತ್ತೆ. ಒಂಚೂರು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿದಾಯಿತು. ಸ್ಟಿಚಿಂಗ್ ಆದಷ್ಟು ನೀಟಾಗಿ ನಿಧಾನಕ್ಕೆ ಮಾಡಿ, ಇಲ್ಲಾಂದರೆ ಹಿಡ್ದಂಗೆ ಆಗುತ್ತದು. ಇನ್ನೊಂದು ಸ್ಟಿಚ್ ಹಾಕುವಾಗ ಕರೆಕ್ಟಾಗಿ ನಾವು ಸ್ಟಿಚ್ ಹಾಕೋಣ. ಈಗ ಬಿಟ್ಟೆ ನಾನು ನೋಡಿ. ಏನು ಗೊತ್ತಾ, ನೀವು ಈ ಮೂಲೆ ಬರಬೇಕಾದ್ರೆ ಈಗ ಇನ್ನೊಂದು ಕಡೆದು ಅಷ್ಟೇನೆ ನಾವು 1/2 ಇಂದಲೇ ತಗೊಂಡು ಸ್ಟಿಚ್ ಹಾಕಬೇಕು. ಈಗ ಬೇಕಾದರೆ ನೀವು ಕರೆಕ್ಟಾಗಿ 2 ಸ್ಟಿಚ್ಚನ್ನು ಹಾಕಿ, ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ. ಈ ಮೂಲೆ ಏನಿದೆಯೋ ಈ ಮೂಲೆ ಬಂದಾಗ ಕಟ್ಟಿಂಗ್ ಇಲ್ಲೊಂದು ಸ್ವಲ್ಪ ಕಚ್ಚನ್ನು ಹಾಕಿ ಮೂಲೆ ಕರೆಕ್ಟಾಗಿ ಎಲ್ಲಿದೆಯೋ ಅಲ್ಲಿ ಕಟ್ ಮಾಡಿ. ಶೇಪ್ ಕರೆಕ್ಟಾಗಿ ಬರುತ್ತೆ ಈ ಮೂಲೆ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಈಸಿ ಇರುತ್ತಿದ್ದು. ಒಂದು ಸಲ ಅಲ್ಲ 2 ಸಲ ನೋಡಿ ಆಲ್ಟರ್ನೇಟು ನೀಟಾಗಿ ಬರುತ್ತೆ. ಡ್ರೆಸ್ಗಳ್ಗಂತೂ ತುಂಬಾ ಚೆನ್ನಾಗಿರುತ್ತಿದ್ದು, ಬ್ಲೌಸ್ಗೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ನಾವು ಅಂದರೆ ನೋಡಿ, ಇಲ್ಲಿ ಹೊಲ್ಕೊಂಡಿದ್ದೀವಿ, ನೀಟಾಗಿ ಹೊಲ್ಕೊಂಡಿದ್ದೀವಿ. ಈಗ ಇದು ಎಕ್ಸ್ಟ್ರಾ ಇರೋದು ಬೇಕಾದ್ರೆ ಆಮೇಲೆ ಕಟ್ ಮಾಡಿ ತೆಗೆದುಬಿಡೋಣ. ಈ ಭುಜ ಬ್ಯಾಕಿಂದಿದು, ಬ್ಯಾಕಿಂದ 1/2 ಇಂಚು ನಾವು ನಾನು ಎಕ್ಸ್ಟ್ರಾ ನನಗೆ ತಗೊಂಡಿದ್ದೆ ಫ್ರಂಟ್ಗಿಂತ, ಅದರಿಂದ ಜಾಸ್ತಿ ಆಗೈತೆ. ಇದನ್ನೇನು ಮಾಡಬೇಕಪ್ಪ ಅಂದರೆ ಇದನ್ನು ಅಷ್ಟೇನೆ, ಇವು 2 ಏನು ಪಾರ್ಟ್ಸ್ಗಳವೋ ಅವು 2 ಪಾರ್ಟ್ಸ್ಗಳ್ನೂ ಈ ಥರ ಮಾಡ್ಕೊಳ್ಳಿ. ಮಧ್ಯಕ್ಕೆ ಹಿಂಗೆ ಅಂದ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಈ ಏನು ಇದಿದೆಯೋ ಈ ಕತ್ತಿಂದ ಈಗ ಹೊಲ್ದಿರೋ ಪೀಸ್ ಮೇಲೆ ತಂದು ಕರೆಕ್ಟಾಗಿ ಹಿಂಗೆ ಕೂರಿಸ್ಬೇಕು ನೀವು. ಅದು ಸೆಂಟರ್ಗೆ ಕರೆಕ್ಟಾಗಿ ಕೂರಬೇಕು. ಏನು ಸೆಂಟರ್ ಇರುತ್ತೋ ಸೆಂಟರ್ಗೆ ಕೂರಿಸಿರೋ ಪೀಸು ಕರೆಕ್ಟಾಗಿ ಸೆಂಟರ್ಗೆ ಕೂತ್ಕೊಂಡಂಗೆ ನೋಡ್ಕೊಂಡು
ಕರೆಕ್ಟಾಗಿ ಹಿಂಗೆ ನಾವು ಕರೆಕ್ಟಾಗಿ ತಗೊಂಡಿರೋದ್ರಿಂದ ಕರೆಕ್ಟಾಗೇ ಬರುತ್ತೆ. ಇಲ್ಲಿಂದ ಕರೆಕ್ಟಾಗಿ ಈ ಕಡೆಯಿಂದ ಏನು ನಾವು ಈ ಕಟ್ ಮಾಡಿರ್ತೀವೋ ಭುಜದ್ದು ಕಟ್ ಮಾಡಿರ್ತೀವೋ ಅಲ್ಲಿಗಾನ ಮಾತ್ರನೇ ತಗೊಂಬನ್ನಿ. ಅದು ಮುಂದಕ್ಕೆ ಅಷ್ಟು ಪಾಸ್ ಆಗಬೇಡಿ. ನಾವು 3 ಇಂಚ್ ಏನು ತೊಗೊಂಡಿರ್ತೀವೋ ನಾವು ಅದು ಮಾತ್ರ ಬರಬೇಕು. ಅಲ್ಲಿಗೆ ಬಂದು ನೀವು ನಿಲ್ಲಿಸ್ಬೇಕು. ಆ ಕಡೆಗೂ ಅಷ್ಟೇನೆ ಸೇಮು ಸ್ಟಿಚಿಂಗನ್ನು ಮಾಡಿ. ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡಿದಾಗ ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಈ ಥರ ಸ್ಟಿಚಿಂಗ್ ಬಂದಿರುತ್ತೆ. ಅದ್ರ ಮೇಲೆ ಸ್ಟಿಚಿಂಗನ್ನು ಈ ಕಡೆನೂ ಸ್ಟಿಚಿಂಗನ್ನು ನೀಟಾಗಿ ಹಾಕ್ಬಿಡಿ. ಆಮೇಲೆ ಇದನ್ನು ನೀವು ಎಮ್ಮಿಂಗ್ ಮಾಡಬೇಕು. ಬ್ಲೌಸ್ಗಳ್ಗೆ ಡ್ರೆಸ್ಗಳ್ಗಾದರೆ ಸ್ಟಿಚಿಂಗ್ ಹಾಕ್ಬೋದು. ಆಫಿಂದ ಈ ಕಡೆಗೆ ಸ್ಟಿಚಿಂಗನ್ನು ಮಾಡಿ. ಇಷ್ಟಾದಮೇಲೆ ನೀವು ಮಾಮೂಲಿ ಬ್ಲೌಸ್ ಏನು ಸ್ಟಿಚ್ ಮಾಡ್ತೀರೋ, ನಾವು ಏನು ಕಟ್ ಮಾಡಿರ್ತೀವೋ ಅಲ್ಲಿವರೆಗೂ ಮಾತ್ರನೇ ನೀವು ಸ್ಟಿಚ್ ಮಾಡ್ಕೊಬೇಕು. ಅದಕ್ಕೂ ಇದು ಮಾಡಿ ಬರಬಾರ್ದು. ನೀವು ಅಲ್ಲಿಂದ ತನಕ ಸ್ಟಿಚ್ ಹಾಕ್ಬಿಟ್ಟು ನಿಲ್ಲಿಸ್ಬೇಕು. ನೀವು ಇಷ್ಟಾದಮೇಲೆ ನೋಡ್ತಾ ಇರ್ಬೋದು, ಈಗ ಇಲ್ಲಿ ಕತ್ತು ನೀಟಾಗಿ ಬಂದೈತೆ. ನೋಡಿ ಫ್ರೆಂಡ್ಸ್, ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ಈ ಥರ ನೀಟಾಗಿರುತ್ತೆ. ನೀವು ಇದನ್ನು ಇನ್ನೊಂದು ಸಲ ಐರನ್ ಮಾಡ್ಬೋದು. ಮತ್ತು ಏನು ಗೊತ್ತಾ, ನಾನು ಇಲ್ಲಿ ಎಡ್ಜಿಗೂ ಸಹ ಒಂದು ಸ್ಟಿಚ್ಚನ್ನು ಹಾಕ್ತೀನಿ, ಈ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ. ಯಾಕಂದರೆ ಕರೆಕ್ಟ್ ಫಿನಿಶಿಂಗ್ ಕೂತ್ಕೊಂಡ್ಲಿ ಇದು ನೀಟಾಗಿ ಅಂದ್ಬಿಟ್ಟು. ಇದು ಆಮೇಲೆ ಏನು ಮಾಡಿ, ಇದನ್ನು ಎಮ್ಮಿಂಗನ್ನು ಮಾಡಿ. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈ ಸೇಮ್ ಕಲರ್ ಬಟ್ಟೆಯನ್ನು ಹಾಕಿ, ಯಾಕಂದರೆ ನೀವು ವೇರ್ ಮಾಡಿದಾಗ ಇದು ಕಾಣಿಸೋ ಚಾನ್ಸಸ್ ಇರ್ತೈತೆ. ಇದ್ರದ್ದೇ ಬಟ್ಟೆಯನ್ನು ಇದಕ್ಕೆ ಹಾಕಿ ಬ್ಯಾಕಿಂದ ನೋಡಿದಾಗ ಈ ಥರ ಕಾಲರ್ ಥರನೇ ಕಾಣಿಸ್ತಿರ್ತೈತೆ, ಆದರೆ ಕಾಲರ್ ಅಲ್ಲ ಇದು. ನಾನು ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ, ಕರೆಕ್ಟ್ ವೇ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ, ಮತ್ತು ಇಲ್ಲಿ ನೀವೇನು ಅಲ್ಲಿ ಕಚ್ಚು ನಾನು ಹೇಳಿದ್ದೀನಲ್ವ, ಆ ಕಚ್ಚು ಇರತ್ತ ಕಚ್ಚು ಕರೆಕ್ಟಾಗಿ ನೀವು ಮಾಡಿದ್ರೆ, ನಾವು 3 ಇಂಚಿಗೆ ತಗೊಂಡಿರ್ತೀವಲ್ವ, ಅಲ್ಲಿ ಇಲ್ಲಿ ಬ್ಯಾಕಲ್ಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ನಾವು ಇಲ್ಲಿಂದ ಇಲ್ಲಿ 3 ಇಂಚ್ ತೊಗೊಂಡಿರ್ತೀವಲ್ಲ, ಆ ಪಾರ್ಟ್ಸಿಗೆ ಬರೋ ತನಕ ಮಾತ್ರನೇ ನೀವು ಸ್ಟಿಚ್ ಹಾಕಬೇಕು. ಇಲ್ಲಿ ಕಚ್ಚು ಹಾಕಿದ್ದೀನಿ ನೋಡ್ತಾ ಇರ್ಬೋದು, ಅಲ್ಲಿಂದ ತನಕ ಬಂದಿರೋ ತನಕ ಇಲ್ಲಿ ಡಾಟ್ಸ್ ಹಿಡಿದ್ಬಿಟ್ಟು ನೀವು ಬಿಡಬೇಕು. ಇಲ್ಲಿಂದ ತನಕ ಸ್ಟಿಚ್ ಹಾಕಿರಬೇಕು. ಇಲ್ಲಿಂದ ಬೇಕಾದ್ರೆ ನೀವು ಎಮ್ಮಿಂಗನ್ನು ಮಾಡ್ಕೊಳ್ಳಿ. ನಾನು ಇಲ್ಲಿ ಬ್ಯಾಕಲ್ಲಿ ನಾನು ಕಟಿಂಗ್ ವಿಡಿಯೋಗೆ ನೋಡಿದ್ರಿ, ಬೇಕಾದರೆ ನಾನು ಒಂದು ಸ್ವಲ್ಪ ಬ್ಯಾಕಲ್ಲಿ ಎಕ್ಸ್ಟ್ರಾ ನನಗೆ ತಗೊಂಡಿದ್ದೀನಿ. ನಾನು ಅಳತೆ ಅದು 8.25 ಏನೋ ತೊಗೊಂಬಿಟ್ಟಿದ್ದೆ. ನಾನು ಫ್ರಂಟಲ್ಲಿ ತೊಗೊಬೇಕಾದ್ರೆ ಕರೆಕ್ಟ್ ಮಾಡಿ ತೊಗೊಂಡೆ. 10 ಇದಕ್ಕೆ ಸಾಕಿಷ್ಟು, ಇನ್ನು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ಭುಜ ಅನ್ನೋದು ಕೆಳಗೆ ಬಂದುಬಿಡ್ತೈತೆ. ಇದನ್ನೇನಿಲ್ಲ, ಬ್ಯಾಕಲ್ಲಿ ಕರೆಕ್ಟಾಗಿ ಶೇಪು ನಾವು ಇಲ್ಲಿ ಕಟ್ ಮಾಡಿಬಿಟ್ಟು ನಾವು ತೋಳು ಕೂಡಿಸಿ ನೀಟಾಗಿ ಸ್ಟಿಚ್ ಮಾಡಿದ್ರೆ ಇದು ಮುಗೀತು. ಫ್ರಂಟಿಗೆ ಇದನ್ನು ನಾವು ಇನ್ಮೇಲೆ ನಾವೇನು ಮಾಡಬೇಕು, ಇಷ್ಟಾದಮೇಲೆ ನಾವು ಇದನ್ನು ಏನು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಆಗಿರ್ಬೋದು, ಬೆಲ್ಟ್ ಪಟ್ಟಿ ಆಗಿರ್ಬೋದು, ಎಲ್ಲನೂ ಇನ್ನು ಮೇಲೆ ನಾವು ಮಾಡಬೇಕು. ನೋಡ್ತಾ ಇರ್ಬೋದು, ಇಷ್ಟು ಮಾಡಾದ್ಮೇಲೆ ನೀವು ಮಾಡಬೇಕು. ಇಲ್ಲಾಂದರೆ ನಾವು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ಕರೆಕ್ಟಾಗಿ ಕೂಡಿಸ್ತೀವಿ ಅಂತ ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು ಶೇಪ್ ಯಾವ ಥರ ಬಂದೈತೆ ಅಂತ. ನೀಟಾಗಿ ಬಂದೈತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ನೀಟಾಗಿ ಹೇಳ್ಕೊಟ್ಟೆ ಅಂತಲೂ ತಿಳ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಇದು ವೇರ್ ಮಾಡಿದಾಗಲೇ ಗೊತ್ತಾಗೋದು ಯಾವ ಥರ ಬಂದೈತೆ ನೀಟಾಗಿ. ಇಲ್ಲ ಅಂದರೆ ಅಷ್ಟು ಗೊತ್ತಾಗಲ್ಲ ನಮಗೆ. ಇದು ಇನ್ನು ನೀಟಾಗಿ ಎಲ್ಲ ಇದು ಮಾಡಿದಾಗ ಗೊತ್ತಾಗುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.